ಮನೆಗೆ ಗೆಸ್ಟ್ ಬಂದಾಗ 15ರಿಂದ 20 ನಿಮಿಷದೊಳಗೆ ಈಸಿಯಾಗಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿ, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಸಿಹಿ ಅನುಗುಣವಾಗಿ ಸಕ್ಕರೆ ಹಾಕ್ಕೋತೀನಿ. 2 ಸ್ಪೂನ್ ಬಾದಾಮ್ ಪೌಡರ್, 3 ಸ್ಪೂನ್ ತುಪ್ಪ, ಕಂಡೆನ್ಸ್ಡ್ ಮಿಲ್ಕ್, ಅರ್ಧ ಲೀಟ್ರ್ ಕಾಯಿಸಿಟ್ಕೊಂಡಿರೋ ಹಾಲು, 1 ಕಪ್ ನೈಲಾನ್ ಸಬ್ಬಕ್ಕಿ. ನೈಲಾನ್ ಸಬ್ಬಕ್ಕಿನ ತೊಳೆದಿಟ್ಕೊಂಡ್ರೆ ಸಾಕು, ನೆನೆಸಿಡೋ ಅವಶ್ಯಕತೆ ಇಲ್ಲ. ಕೆಲವ್ರು ಹಾಗೆ ಹುರ್ಕೋತಾರೆ, ಹಾಗೆ ಹುರಿಬಾರ್ದು ಯಾಕಂದರೆ ಧೂಳಿರುತ್ತೆ ಅಂತ. ಒಂದು ಕಡೆಗೆ ಈಗ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಒಣ ದ್ರಾಕ್ಷಿ ಹಾಕ್ಕೊಳ್ತೀನಿ. ಅದು ಉಬ್ಬಿದ ಮೇಲೆ ಅದನ್ನ ಎತ್ತಿಟ್ಕೋತೀನಿ. ಅದೇ ಬಾಣಲಿಗೆ ಗೋಡಂಬಿ ಮತ್ತು ಬಾದಾಮಿ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಹುರಿದಿಟ್ಕೊಂಡು ಅದನ್ನು ಎತ್ತಿಟ್ಕೋಬೇಕಾಗತ್ತೆ. ಅದೇ ಬಾಣಲಿಗೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಸಬ್ಬಕ್ಕಿನ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗತ್ತೆ, ಸಬ್ಬಕ್ಕಿ ತುಪ್ಪದ ಜೊತೆ ಹೊಂದ್ಕೊಳ್ಳೋಷ್ಟು. ಅದಾದ ನಂತರ 1 ಕಪ್ ಸಬ್ಬಕ್ಕಿಗೆ 4 ಕಪ್ ಆಗಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಹಾಲು ಮೊದಲೇ ಹಾಕೋ ಹಾಗಿಲ್ಲ, ಫಸ್ಟು ನೀರಲ್ಲೇ ಚೆನ್ನಾಗಿ ಸಬ್ಬಕ್ಕಿ ಬೆಂದ ಮೇಲೆ ಬಿಳಿ ಕಲರ್ ಇರೋ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಕಲರ್ ಆಗುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಅದಾದ ನಂತರ 1 ಕಪ್ ಹಾಲು ಹಾಕಿ ಫುಲ್ ಸಬ್ಬಕ್ಕಿ ಏನು ಬಿಳಿ ಕಲರ್ ಇರುತ್ತಲ್ಲ ಅದು ಫುಲ್ಲು ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡಾದಮೇಲೆ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಕಂಡೆನ್ಸ್ಡ್ ಮಿಲ್ಕ್, ನಾನು ಅರ್ಧ ಟಿನ್ ಹಾಕ್ಕೊಂಡಿದ್ದೀನಿ, 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಎರಡೂ ಚೆನ್ನಾಗಿ ಹದವಾಗಿ ಸಬ್ಬಕ್ಕಿ ಜೊತೆ ಹೊಂದ್ಕೊಳ್ಳೋಷ್ಟು ಬೇಯಿಸ್ಬೇಕು. ನಂತರ ನಾನು ಇನ್ನೊಂದು ಕಪ್ ಹಾಲು ಹಾಕ್ಕೋತೀನಿ, ಗಟ್ಟಿ ಆಯಿತು ಅಂದ್ಬಿಟ್ಟು. ಅದಾದಮೇಲೆ 2 ಟೇಬಲ್ ಸ್ಪೂನ್ ಬಾದಾಮ್ ಪೌಡರ್ ಹಾಕ್ಕೊಂಡು ಅದು ಬೇಯೋದಕ್ಕೆ ಬಿಡಬೇಕು. ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ 2 ನಿಮಿಷ ಬೇಯಿಸ್ಕೊಳ್ತೀನಿ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಹುರಿದಿಟ್ಕೊಂಡಿರೋ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. 5 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿದಾಗ ಆ ಸಬ್ಬಕ್ಕಿ ಎಲ್ಲ ಅರಳಿಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಸರ್ವ್ ಮಾಡೋಕ್ಕೆ ರೆಡಿ ಆಗುತ್ತೆ. ಬಿಸಿ ಬಿಸಿಯಾದ ಸಬ್ಬಕ್ಕಿ ಪಾಯಸ ರೆಡಿ ಟು ಸರ್ವ್. ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು.